ನೆಕ್ಸ್ಟ್ ಹೇಳ್ಬೇಕಂದ್ರೆ ಒಬ್ರು ಕಪಲ್ಸ್ ಬಂದಿದ್ರು, ಇಬ್ರು ಕೆಲಸ ಮಾಡ್ತಾ ಇದ್ದಾರೆ, ಮದುವೆ ಆಗಿ 15 ವರ್ಷ ಆಯ್ತು, ಮಕ್ಕಳಿಲ್ಲ. ಸೊ ಮಗು ಬೇಕು ಅಂತ ಕೇಳ್ಕೊಂಡ್ಬಂದಿದ್ವಿ. ಆಸೆ ಏನು ಸರ್? ಕೈ ತುಂಬಾ ದುಡಿತೀವಿ, ಮನೆ ತುಂಬಾ ಇದೀವಿ, ಅದ್ರ ಒಂದು ಮಗು ಇಲ್ಲ ಸರ್. ಯಾಕೆ ಏನು? ಬಟ್ ನೀವಿಬ್ರು ಚೆನ್ನಾಗಿದ್ದೀರಲ್ವಾ? ನಾವೆಲ್ಲ ಡಾಕ್ಟ್ರಿಗೂ ತೋರಿಸಿದ್ವಿ ಸರ್, ಕೊನೆಗೆ ಆಗೋದಿಲ್ಲ ಅಂತ ಡಿಕ್ಲೇರ್ ಆದ್ಮೇಲೆ ನಾವೆಲ್ಲರೂ ಒಂದು ಅನಾಥ ಮಗು ತಗೊಳ್ಳೋಣ ಅನ್ಕೊಂಡ್ವಿ. ಇದೇ ಮಗುನಾ? ಇದೇ ಮಗು. ಯಾಕೆ ಅವ್ರಿಗೆ ಒಂದು ಮಗುನ ಅವ್ರಿಗೆ ಕೊಟ್ಟು ಒಂದು ಸಹಾಯ ಮಾಡಬಾರ್ದು ಅಂತ ಒಂದು? ಅದು ಬಹಳ ಒಳ್ಳೆ ಯೋಚನೆ. ನೋಡಿ, ಇದೇ ಮಗು. ಫೋನ್ ಕಾಲ್ ಮಾಡಿದೆ, ನಾನಿರ್ಬೋದೇ ನಿಮಗಾಗಿ ಪ್ರೋಗ್ರಾಮ್ ಅಲ್ಲಿ, ಆದ್ರೆ ಅವರು ಇಷ್ಟು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ನನ್ಗೆ ಇಷ್ಟು ಖುಷಿ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಬಂದ್ರು, ಏನಾಯ್ತು ಅಂತ ನೀವು ನೋಡಿದ್ದೀರಾ. ಇದಾದ್ಮೇಲೆ ಅವ್ರ ಲೈಫ್ ಏನೆಲ್ಲ ಚೇಂಜಸ್ ಆಯ್ತು ಅಂತ ಮಗು ಬಂದಮೇಲೆ ನಮ್ಮ ಜೀವನದಲ್ಲಿ ತುಂಬಾ ಚೇಂಜ್ ಆಗಿದೆ. ಯಾಕಂದರೆ ಮೊದಲು ಮನೆಯೊಳಗೆ ತುಂಬ ಮಕ್ಕಳೇ ಇಲ್ದಿದ್ದು ಮನೆ ಹೇಗಿರುತ್ತೆ ಅನ್ನೋದು ನಿಮಗೂ ಗೊತ್ತಿದೆ. ಆದರೆ ಇವತ್ತು ಈ ಮಗು ಬಂದಮೇಲೆ ಮನೆ ವಾತಾವರಣ ತುಂಬ ಖುಷಿಯಾಗಿದೆ, ನಾವೇನು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ದಸರಾ ಹಾಲಿಡೇಸ್ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬರ್ತಿದ್ವಿ, ಏನು ನಮ್ಗೆ ತುಂಬ ಬೇಜಾರಾಗ್ತಿತ್ತು. ಈಗ ಸತಿ ಪಾಪ ಬಂದಿರೋದ್ರಿಂದ ನಮಗೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ತುಂಬ ಸಂತೋಷವಾಗಿದ್ದೀವಿ. ನನ್ನ ಮಗಳು ಒಳ್ಳೆ ಕೆಲಸ ಮಾಡಿದ್ಲಲ್ಲ, ಈ ಥರ ತೊಗೊಂಡು ಒಂದು ಅನಾಥ ಮಗುಗೆ ಆಶ್ರಯ ಕೊಟ್ಲಲ್ಲ ಅಂದ್ಬಿಟ್ಟು ನಂಗೆ ತುಂಬ ಸಂತೋಷ ಆಗಿದೆ ರೀ. ಮಕ್ಕಳಿಲ್ಲದ ಗಾಯತ್ರಿಗೆ ಮಗುವಿನೊಂದಿಗೆ ಕೆಲಕಾಲ ಕಳೆಯಬೇಕೆಂಬ ಆಸೆ ನೆರವೇರಿದೆ. ಈ ಕೆಲ ದಿನಗಳ ಸಂತಸ ಜೀವನ ಪೂರ್ತಿ ಸವಿ ನೆನಪಾಗಲಿದೆ. ನಮಸ್ಕಾರ, ಹೆಂಗಿದ್ದೀರಾ? ಹೆಂಗ ಅನಿಸ್ತಾ ಇದೆ ಅವಾಗ ಮಗು ಬಂತು? ನಮ್ಮ ಲೈಫ್ ಫುಲ್ ಚೇಂಜ್ ಇದೆ. ಮನೆಯಲ್ಲಿ ಹಳೆ ಫ್ರೆಂಡ್ಸ್ಗಳು ಮತ್ತೆ ರಿಲೇಟಿವ್ಸ್ ಎಲ್ಲ ತುಂಬಾ ರೇರ್ ಬರ್ತಾ ಇದ್ದಿದ್ದು, ಇಬ್ರು ವರ್ಕ್ ಮಾಡ್ತಿರೋದ್ರಿಂದ. ಈಗಂತ ಕಂಟಿನ್ಯೂಸ್ ಮನೇಲಿ ಫ್ರೆಂಡ್ಸ್ಗಳೆಲ್ಲ, ಹಳೆ ಫ್ರೆಂಡ್ಸ್ಗಳು, ಕಾಲೇಜ್ ಸ್ಕೂಲ್ಸ್ ಫ್ರೆಂಡ್ಸ್ ಎಲ್ಲ ಇವಾಗ ಕಾಲ್ ಮಾಡಿ ಮಾತಾಡ್ತಾ ಇದಾರೆ. ಹೌದಾ? ಯಾರು ಒಬ್ಬರೇ ಬಂದ್ಬಿಟ್ಟಿದ್ರೆ ಯಜಮಾನ್ರಲ್ಲಿ? ಆಫೀಸ್. ಓ, ಅವತ್ತೇ ಹೇಳಿದ್ರಿ ಒಬ್ರು ರಜಾ ಆಗ್ತೀವಿ ಅಂತ. ಇವಾಗ ನೀವು ಕೆಲಸ ವರ್ಕ್ ಬಿಟ್ಬಿಟ್ಟೆ, ಮಗು ಬಿಟ್ಬಿಟ್ರಾ? ನೋಡಿ ಎಷ್ಟು ಖುಷಿ ಆಗುತ್ತೆ. ವೆರಿ ಗುಡ್. ಸೊ ಹೆಂಗ ಅನ್ಸ್ತಾ ಇದೆ ಮನೆಯಲ್ಲಿ ವಾತಾವರಣ? ತುಂಬಾ ಚೇಂಜ್ ಇದೆ. ನವರಾತ್ರಿ ಕರೆಕ್ಟ್ ಆಗಿ ಕೊಟ್ರಿ. ನವರಾತ್ರಿ ಹೆಸರು ಬೊಂಬೆ ಇಟ್ಟಿದ್ದು ತುಂಬಾ ಖುಷಿ ಅನಿಸ್ತು. ಆಮೇಲೆ ಶಿವಕುಮಾರ್ ಸ್ವಾಮೀಜಿ ಮತ್ತೆ ಹಿರೇಮಠ ಸ್ವಾಮೀಜಿ ಬಂದು ಮಗು ನೇಮ್ ಇಟ್ಬಿಟ್ಟು ಹೋದ್ರು. ಏನ್ ಹೆಸರು ಇಟ್ಟಿದ್ದಾರೆ? ಆಕಾಶ್ ಅಂತ ಇಟ್ಟೋದ್ರು. ಆಕಾಶ್ ಅಂದ್ರೆ ಸ್ಕೈ. ಪುನೀತ್ ರಾಜ್ಕುಮಾರ್. ಓ ಎಸ್. ನೋಡಿ, ನಿಮ್ಮ ಮಗ ಸ್ಕೈ ಇಸ್ ದ ಲಿಮಿಟ್ ಅಂತಾರೆ, ಬಟ್ ಅದನ್ನು ಮೀರಿಸ್ತಾನೆ ನಿಮ್ಮ ಮಗ. ಆಮೇಲೆ ನಿಮ್ಮ ಯಜಮಾನಿಗೆ ಹೆಂಗ್ ಅನ್ಸುತ್ತೆ ಅವಾಗ? ಇಲ್ಲ ಸರ್, ಇವಾಗ ತುಂಬಾ ಖುಷಿಯಾಗಿದ್ದೀವಿ. ನಮ್ಮ ಲೈಫಲ್ಲಿ ತುಂಬಾ ಎಂಜಾಯ್ ಇದೆ ಇವಾಗ. ಹೌದಾ? ವೆರಿ ಗುಡ್, ವೆರಿ ಗುಡ್. ಆ ಮಗು ಇನ್ ಏನೇನ್ ಕೊರತೆ ಬರುತ್ತೆ ಲೈಫ್ಲಿ, ಆ ಮಗುನೇ ಎಲ್ಲ ತೀರ್ಸೋದು ನಿಮ್ಗೆ. ಯಾಕೆ ಅದು ಗಂಡ್ ಮಗ. ತುಂಬಾ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ನಿಮ್ಗೆ ರಾಜ್ಯೋತ್ಸವದ ಶುಭಾಶಯಗಳು. ಏನಮ್ಮ? ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೂ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲಾದರೂ ಇರು, ಎಂತಾದರೂ ಇರು,
ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ. ಮಗು ಜೊತೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಮಗು ಬಂದ್ಮೇಲೆ ಅವ್ರ ಅಟ್ಮಾಸ್ಫಿಯರೇ ಚೇಂಜ್ ಆಗಿದೆ. ಯಾರ್ಯಾರು ಆಡ್ಕೆ ಮಾಡ್ತಿದ್ರು ಅವರೆಲ್ಲ ಮನೆಗೆ ಬರಕ್ಕೆ ಶುರು ಮಾಡಿದ್ರಂತೆ, ಖುಷಿಯಾಗಿದ್ದಾರೆ. ನಾನಿರುವುದೇ ನಿಮಗಾಗಿ